ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಇದು ಹಾಸನಾಂಬೆಗೆ ಹೊರಟಿರೋ ಅಂಥ ವ್ಲಾಗ್ ಆಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಯಾಕಂದರೆ ಹೋಗಿರೋದ್ರಿಂದ ಅದ್ರ ಬಗ್ಗೆ ತಿಳಿದಲ್ಲಿರೋರು ಕೂಡ ತಿಳ್ಕೊಂಡು ಹೋಗಲಿ ಅಂತ ಅಷ್ಟೇ. ಸೊ ಈ ವ್ಲಾಗ್ನ ಸ್ಟಾರ್ಟಿಂಗಲ್ಲೇ ನೀವು ನಮ್ಮಮ್ಮ ಹಾಗೆ ಅಶ್ವಿನನ್ನ ನೋಡ್ತಾ ಇದ್ದೀರಾ. ಎಸ್, ಇಲ್ಲಿ ನಾನು ಮಿಸ್ ಆಗಿದ್ದೀನಿ ಆ್ಯಕ್ಚುಲಿ. ಡ್ಯೂ ಟು ಸಮ್ ರೀಸನ್ಸಿಂದ ನಾನು ಹೋಗೋಕ್ಕಾಗಿಲ್ಲ. ಅಮ್ಮ, ಅಶ್ವಿನಿ, ನಮ್ಮ ಚಿಕ್ಕಮ್ಮ ಹಾಗೆಯೇ ಅವ್ರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ನೇಬರ್ಸ್ ಎಲ್ಲ ಸೇರಿ ಒಂದು 5 ಜನ ಪ್ಲ್ಯಾನ್ ಮಾಡಿಕೊಂಡು ವಿತ್ ಇಮಿಡಿಯೇಟ್ ಎಫೆಕ್ಟ್ ಅನ್ನೋ ಹಾಗೆ ನನಗೂ ಕೂಡ ಅದು ಆಶ್ಚರ್ಯ ಆಗಿತ್ತು. ಅವ್ರು ಹೋಗಿರೋದು ಎಲ್ಲರೂ ಸೇರಿ ಹಾಸನಾಂಬಕ್ಕೆ ಹೋಗಿ ಬರ್ತೀವಿ ಅಂತ ಅವರೇ ಹೊರಟಿರೋದು. ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಮಾಡಿದ್ರೆ ನೋಡಿ, ದೇವರು ಆಶೀರ್ವಾದ ಇದ್ದರೆ ಹೇಗಿದ್ರು ಕರ್ಸ್ಕೊತಾಳಂತೆ. ಈ ಒಂದು ರಶಲ್ಲಿ ನಾವೇನು ನೋಡ್ತಿದ್ದೀವಿ, ಆ ರಶ್ ನೋಡಿದ್ರೇ ನಮಗೆ ಭಯ ಆಗ್ತಾ ಇರುತ್ತೆ, ಹೇಗಪ್ಪ ಹೋಗೋದು ಅಂತ. ಅಂಥದ್ರಲ್ಲಿ ಧೈರ್ಯ ಮಾಡಿ ಇವರೆಲ್ಲ ಹೊರಟೇ ಬಿಟ್ಟಿದ್ದಾರೆ. ಎಸ್, ಇವರು ಬಂದು ಅಂದರೆ ಒಂದು ವೀಕ್ ಆಗಿತ್ತು ಅಷ್ಟೇ ಹಾಸನಾಂಬ ದೇವಸ್ಥಾನ ಓಪನ್ ಆಗಿ. ಅದಾದ ನಂತರ ಹೋಗಿರೋದು, ಅಂದರೆ ಲಾಸ್ಟ್ ಮಂಡೇ ಅವರು ಹೋಗಿರೋವಂಥದ್ದು. ಯಾವ ಟೈಮಿಗೆ ಹೊರಟರು, ಯಾವ ರೀತಿ ಇವರಿಗೆ ದೇವ್ರ ದರ್ಶನ ಆಯಿತು ಅನ್ನೋದನ್ನೆಲ್ಲ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಟ್ರಾವೆಲ್ ಮಾಡಿರೋಂಥ ಟೈಮ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಅವರು ಆ್ಯಕ್ಚುಲಿ 2:15ಗೆ ಅರ್ಲಿ ಮಾರ್ನಿಂಗ್ ಎದ್ದು ಮನೆಯಲ್ಲಿ ದೀಪ ಹಚ್ಚಿ ಹೊರಟಿರೋದು. ಸೊ ಕರೆಕ್ಟಾಗಿ ಅವರು 3:45ಗೆ ಬಸ್ ಹತ್ತಿರೋದು. ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಹಾಸನಾಂಬ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ 7 ಗಂಟೆ ಅಷ್ಟರಲ್ಲಿ ಅವರು ದೇವಸ್ಥಾನ ರೀಚ್ ಆಗಿದ್ದಾರೆ. ಅಂದರೆ ಡೈರೆಕ್ಟ್ ಬಸ್ ಇರುತ್ತೆ ಮೆಜೆಸ್ಟಿಕ್ಕಿಂದ ಹಾಸನ್ಗೆ ಹೋಗೋದು, ವಿತೌಟ್ ಎನಿ ಸ್ಟಾಪು, ಎಕ್ಸ್ಪ್ರೆಸ್ ಇರುತ್ತಲ್ಲ. ಸೊ ಆ ರೀತಿ ಅವರು ಹೋಗಿರೋವಂಥದ್ದು. ಸೊ ಹಾಸನಲ್ಲಿ ಇಳಿದು ಅಲ್ಲಿಂದ ಮತ್ತೆ ಇಮಿಡಿಯೇಟಾಗಿ ದೇವಸ್ಥಾನಕ್ಕೆ ಬಸ್ ಫೆಸಿಲಿಟಿ ಇರೋದ್ರಿಂದ ಅಚ್ಚುಕಟ್ಟಾಗಿ ಅವ್ರು ಎಲ್ಲೂ ಕೂಡ ವೆಯ್ಟ್ ಮಾಡ್ದಲೆ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ನೋಡಿ ಹಾಸನಾಂಬೆಗೆ ರೀಚ್ ಆಗೇ ಬಿಟ್ಟಿದ್ದಾರೆ. ಒಂದು ಪವಿತ್ರವಾದ ಸ್ಥಳಕ್ಕೆ. ನೋಡ್ತಿರ್ಬೋದು, ಅವ್ರು ಹೋಗೋವಾಗ್ಲೇ ನೀವು ಗಮನಿಸ್ತಿರ್ತೀರ ನೋಡಿ ಯಾವ ಥರ ಜನನೂ ಕೂಡ ಇಲ್ಲ ಅಲ್ಲಿ. ಸೊ ಮುಂದೆ ಹೋಗ್ತಾ 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 ನಾರ್ಮಲ್ ಆಗಿ ಜನ ಹೇಗೆ ಪಾಸ್ ಆಗ್ತಿರ್ತಾರೆ ಆ ರೀತಿ ಇದೆ. ಸೊ ಏನು ಮಾಡಿದ್ದಾರೆ ಅಂದರೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ರು. ಸೊ ನೋಡ್ತಿರ್ಬೋದು, ಈ ರೀತಿ ದೇವಸ್ಥಾನ ಹತ್ತತ್ರ ಹೋಗೋವರೆಗೂ ಇದೇ ರೀತಿಯೇ ಲೈನಲ್ಲೇ ಅವರು ಪಾಸ್ ಆಗಿದ್ದಾರೆ. ಎಲ್ಲ ಸ್ಟ್ರೀಟ್ಸ್ನು ಅಂದರೆ ಸುತ್ತ ಇರೋವಂಥ ಸ್ಟ್ರೀಟ್ಸ್ನ ತೊಗೊಂಡು ಅಲ್ಲಿ 300 ರೂಪೀಸ್ ಟಿಕೆಟ್ ಇದೆ, ಧರ್ಮ ದರ್ಶನ ಇದೆ, ಹಾಗೆ 1000 ರೂಪೀಸ್ ಟಿಕೆಟ್ ಕೂಡ ಇದೆ. ಒಂದೊಂದು ರೋಡಲ್ಲಿ ಈ ರೀತಿ ಫುಲ್ಲು ಎಲ್ಲ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಸೊ ಇವ್ರು ಆ್ಯಕ್ಚುಲಿ ಹೋಗ್ತಾ ಇರೋದು ಧರ್ಮ ದರ್ಶನ. ನೋಡ್ತಿರ್ಬೋದು, ಇದರಲ್ಲೂ ಕೂಡ ಕ್ಯೂ ಇಲ್ಲ. ಅದನ್ನೇ ಹೇಳ್ತಾ ಇದ್ರು, ನಾವು ನಿಜವಾಗ್ಲೂ ಹಾಸನಾಂಬೆಗೆ ಯಾವ ಟೈಮಲ್ಲಿ ನಾವು ಹೊರಟು ಆ ತಾಯಿ ಅಚ್ಚುಕಟ್ಟಾಗಿ ನಮಗೆ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ದರ್ಶನ ಆಗಂಗೆ ಮಾಡಿದ್ಲು ಅಂತ ಅದನ್ನೇ ಅವರು ಕೂಡ ನಮ್ಮ ಅಮ್ಮವರೆಲ್ಲ ತುಂಬಾ ಖುಷಿ ಪಡ್ತಾಯಿದ್ರು. ಅವ್ರಿಗೆ ಏನೊಂಥರ ಖುಷಿ. ಯಾವತ್ತೂ ಕೂಡ ನಮ್ಮ ಅಮ್ಮ ಈ ರೀತಿ ಹೋಗಿದ್ದೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ರೀತಿ ಅಕ್ಕಪಕ್ಕದವ್ರನ್ನ ಕರ್ಕೊಂಡು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮಮ್ಮ ಅಶ್ವಿನಿ 3 ಜನನೂ ಹೋಗಿ ಬಂದಿರೋರಿಗೆಲ್ಲ ತುಂಬಾ ಖುಷಿಯಾಗಿದೆ. ಯಾಕೆಂದರೆ ಯೂಶ್ವಲಿ ಟಿ ವಿಲೆಲ್ಲ ನಾವೇನು ನೋಡ್ತಿರ್ತೀವಿ, ತುಂಬ ಜನ ಹೇಗಪ್ಪ ಹೋದರೂ ದರ್ಶನ ಆಗುತ್ತೋ ಇಲ್ವೋ ಈ ರೀತಿ ಎಲ್ಲ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಆದರೆ ಆರಾಮಾಗಿ ಹೋಗಿ ಅಲ್ಲಿ ರೀಚ್ ಆಗಿ ಧರ್ಮದರ್ಶನದಲ್ಲಿ ನಿಂತ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರೋದಿದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಯೂಶ್ವಲಿ ದರ್ಶನ ಅಷ್ಟು ದೂರ ಹೋದ್ರೂ ಕೂಡ ಆಗುತ್ತೋ ಇಲ್ವೋ ಅಂತ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಬಟ್ ಅವ್ರು ಹೋಗಿದ್ದ ಟೈಮ್ ಕೂಡ ಕರೆಕ್ಟಾಗಿದೆ. ಬಟ್ ಇವಾಗೆಲ್ಲ ತುಂಬಾ ಹೆವಿ ರಶ್ ಇದೆ ಅಂತ ಟಿ ವಿಲೆಲ್ಲ ನಾವು ನೋಡ್ತಾ ಇದ್ದೀವಿ. ಅವ್ರು ಹೋಗಿದ್ದ ಟೈಮ್ ಆಗಿರ್ಬೋದು, ಹೋಗಿದ್ದ ಸಮಯ ಅಂದರೆ ಬೆಳಗಿನ ಜಾವನೇ ಹೊರಟಿದ್ದವ್ರಿಗೆ ತುಂಬಾ ಪ್ಲಸ್ ಆಯಿತು. ಈವನ್ ಅಂದರೆ ಮೆಜೆಸ್ಟಿಕ್ಕಲ್ಲಿ ಮಧ್ಯರಾತ್ರಿಯಿಂದನೂ ಕೂಡ ಬಸ್ ಫೆಸಿಲಿಟಿ ಇದೆಯಂತೆ, ಆರಾಮಾಗಿ ಹೋಗೋರು ಹೋಗ್ಬೋದು. ಒಟ್ಟಿನಲ್ಲಿ 6 ಗಂಟೆ ಅಷ್ಟರಲ್ಲಿ ದೇವಸ್ಥಾನದ ಹತ್ರ ನಾವು ರೀಚ್ ಆದ್ವಿ ಅಂತ ಅಂದರೆ ಆರಾಮಾಗಿ 9 ಗಂಟೆ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಆಚೆಗಡೆ ಬರ್ಬೋದು. ಬಟ್ ಇವಾಗ ಆಲ್ರೆಡಿ ತುಂಬಾ ರಶ್ ಆಗಿದೆ ಆ್ಯಕ್ಚುಲಿ ಈ ಟೈಮಲ್ಲಿ. ಸೊ ಇವ್ರಿಗೂ ಹೋಗಿದ್ದ ಟೈಮ್ ನಿಜಕ್ಕೂ ಚೆನ್ನಾಗಿದೆ. ಹಾಗಾಗಿ ಬೇಗನೆ ದರ್ಶನ ಆಯಿತು ಅವ್ರಿಗೆ. 9:30 ಅಷ್ಟರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಸೊ ನೋಡ್ತಿರ್ಬೋದು, ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಷಕ್ಕೊಂದ್ಸತಿ ಓಪನ್ ಆಗುವಂಥ ದೇವಸ್ಥಾನ. ಹಾಗೆ ಅಲ್ಲಿ ಮುಡಿಸಿರೋಂಥ ಹೂವು, ಹಾಗೆ ಹಚ್ಚಿರೋಂಥ ದೀಪ ಮತ್ತು ನೈವೇದ್ಯ ಇಟ್ಟಿರೋದು ಯಾವುದೂ ಕೂಡ ಹಾಳಾಗ್ದೆಲ್ಲ ಇರೋ ರೀತಿ ಎಷ್ಟು ಚೆನ್ನಾಗಿ ಒಂದು ಪವಾಡ ಅಂತಲೇ ಹೇಳ್ಬೋದು. ಇದ್ರ ಇತಿಹಾಸ ಅಂತ ಅಂದರೆ ಸಪ್ತ ಮಾತೃಕೆಯರು ವಾರಣಾಸಿ ಕಡೆಯಿಂದ ದಕ್ಷಿಣದ ಕಡೆಗೆ ಬರೋವಾಗ ಅವರಲ್ಲಿ 3 ಇಲ್ಲಿ ನೆಲೆಸಿರೋದು. ವೈಷ್ಣವಿ, ಮಹೇಶ್ವರಿ ಮತ್ತು ಕುಮಾರಿ ದೇವರುಗಳು ಇಲ್ಲಿ ನೆಲೆಸಿರೋದು. ಇನ್ನು ಉತ್ತದ ರೂಪದಲ್ಲಿ ಇಲ್ಲಿ ನೆಲೆಸಿರೋ ಅಂಥದ್ದು. ಹಾಗೆಯೇ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಅವಾಗ ಸಿಂಹಾಸನಪುರ ಅಂತ ಕರಿತಿದ್ರಂತೆ. ಅದೇ ಇವಾಗ ಬಾಯಡಿಕೆಯಿಂದ ಅದು ಹಾಸನ ಅಂತ ಆಗಿರೋದು. ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರೋದು. ಸೊ ಇದಿಷ್ಟು ನನಗೆ ಸ್ವಲ್ಪ ಇತಿಹಾಸ ಗೊತ್ತಿರೋವಂಥದ್ದು. ಅಂದರೆ ತುಂಬಾ ಒಂದು ಪವಾಡಗಳು ನಡೆಯುತ್ತೆ. ಇಲ್ಲಿ ಹೋಗಿ ಬಂದಿರೋರಿಗೆ ತುಂಬ ಒಳ್ಳೆಯದಾಗಿದೆ ಅನ್ನೋದು ಒಂದು ನಂಬಿಕೆ ಆಗಿರೋದ್ರಿಂದ ಈ ದೇವಸ್ಥಾನ
ಇಷ್ಟು ಚೆನ್ನಾಗಿ ಜನಗಳಿಗೆ ರೀಚ್ ಆಗಿರೋದು. ಇನ್ನು ಈ ದೇವಸ್ಥಾನದೊಳಗಡೆ ಅಂದರೆ ಹಾಸನಾಂಬ ಮೂರ್ತಿ ಎದುರುಗಡೆನೇ ಹೊಳಕಲ್ಲು ಅಥವಾ ಸೊಸೆಕಲ್ಲು ಅಂತ ಹೇಳ್ತಾರಂತೆ. ಸೊ ಅದು ಒಂದು ಭತ್ತದ ಕಾಳಷ್ಟೇ ಎವ್ರಿ ಇಯರ್ ಮೂವ್ ಆಗ್ತಾ ಇದೆ. ಅದು ಹಾಸನಾಂಬೆ ದೇವ್ರ ಹತ್ರ ರೀಚ್ ಆಗ್ತಿದ್ದ ಹಾಗೇನೆ ಕಲಿಯುಗ ಅಂತ್ಯ ಅಂತ ಕೂಡ ಹೇಳ್ತಾರೆ. ಅದು ಸ್ಟೋರಿ ಬಂದು ಅತ್ತೆ ಸೊಸೆ ಜಗಳ, ಅಂದರೆ ಅತ್ತೆ ಸೊಸೆಗೆ ಮನೆ ಕೆಲಸ ಮಾಡು ಅಂದಾಗ ಅವ್ರು ಕಾಟ ತಡಿಯೋಕ್ಕಾಗ್ದಲೇ ದೇವ್ರ ಮೊರೆ ಹೋದಾಗ ಅತ್ತೆ ಬಂದು ಮನೆ ಕೆಲಸಕ್ಕಿಂತ ಇಲ್ಲಿ ನೀನು ದೇವಸ್ಥಾನಕ್ಕೆ ಬರೋದು ಹೆಚ್ಚಾಯ್ತಾ ಅಂತ ತಲೆ ಮೇಲೆ ಪಾತ್ರೆಯಿಂದ ಕುಟುಕ್ತಾರೆ ಅಂತ. ಆಗ ಹಾಸನಾಂಬ ತಾಯಿ ಸೊಸೆನ ಕಲ್ಲಿನ ರೂಪ ತಾಳಿಸಿ ವರ್ಷಕ್ಕೆ ನೀನು ಒಂದೊಂದು ಭತ್ತ ಕಾಳ್ದಷ್ಟೇ ಬರ್ತಾ ಇರಬೇಕು, ಅಂದರೆ ನನ್ನ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಹಾಸನಾಂಬೆ ತಾಯಿ ಹತ್ರ ಹೋಗೋಷ್ಟರಲ್ಲಿ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಅಲ್ಲಿರೋ ಆ ಕಲ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿರ್ತಾರೆ. ಸೊ ಹಾಸನಾಂಬೆಗೆ ಹೋದಾಗ ದರ್ಶನ ಮಾಡೋದನ್ನ ಮರಿಬೇಡಿ. ಹಾಗೇನೆ ಹೊರಗಡೆ ಅಲಂಕಾರಗಳಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋದಲ್ಲಿ ನೋಡೋವಾಗಲೇ ನಾನು ಯಾಕೆ ಹೋಗಿಲ್ಲ ಅನ್ನೋ ಥರ ನನಗೆ ಅನಿಸ್ತಿತ್ತು, ಹೋಗಬೇಕಾಗಿತ್ತು ನಾನು ಅವ್ರ ಜೊತೆಗೆ ಅನ್ನೋ ಥರ ಅನಿಸ್ತಿತ್ತು. ಬಟ್ ಕಾರಣಾಂತರಗಳಿಂದ ನಾನು ಹೋಗೋಕ್ಕಾಗಿಲ್ಲ. ಬಟ್ ಎನಿವೇ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಫೆಸಿಲಿಟೀಸ್ ಪಬ್ಲಿಕ್ಕಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಹೇಳಿದಾಗೆ ಒಂದೊಂದು ರೋಡಲ್ಲಿ ಒಂದು ರೋಡಲ್ಲಿ ಧರ್ಮದರ್ಶನ ಅವ್ರನ್ನ ಬಿಟ್ಟರೆ ಇನ್ನೊಂದು ರೋಡಲ್ಲಿ 300 ರೂಪಾಯಿ ಟಿಕೆಟ್ನವರು, ಇನ್ನೊಂದು ರೋಡ್ ಸೈಡಲ್ಲಿ 1000 ರೂಪಾಯಿ ಟಿಕೆಟು, ಈ ರೀತಿ ಮಾಡಿ ಬಿಟ್ಟಿದ್ದಾರೆ. ಎಲ್ಲರೂ ಒಟ್ಟೊಟ್ಟಿಗೆ ಬಿಟ್ಟಿಲ್ಲ. ಗರ್ಭಗುಡಿ ಹತ್ರನೂ ಅಷ್ಟೇ ಬೇಗನೆ ಹೋಗಿ ರೀಚ್ ಆಗ್ಬೋದಂತೆ, ನೂಕುನುಗ್ಲೆಲ್ಲೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಪಬ್ಲಿಕ್ಕಿಗೆ ವಾಶ್ರೂಮ್ಸ್ಗಾಗಿರ್ಬೋದು, ಕುಡಿಯೋ ನೀರಿಗಾಗಿರ್ಬೋದು, ಅಥವಾ ಡಾಕ್ಟರ್ಗಳ ಫೆಸಿಲಿಟಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಕೂಡ ತುಂಬ ಚೆನ್ನಾಗಿದೆ ಅಂತೆ ದೇವಸ್ಥಾನ, ಅದನ್ನು ಹೇಳ್ತಾ ಇದ್ರು. ಹೇಗಾಯ್ತಮ್ಮ ದರ್ಶನ? ಏನಮ್ಮ ನೆಕ್ಸ್ಟ್ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಈ ರೀತಿ ಜೊನ್ನೆಲಿ ಪ್ರಸಾದ ಎಲ್ಲ ಕೊಡ್ತಿದ್ರಂತೆ. ಸೊ ಅದನ್ನು ಕೂಡ ಪ್ರಸಾದ ತಗೊಂಡು ಆಮೇಲೆ ಹೊರಗಡೆ ಬಂದಿದ್ದಾರೆ. ಸೊ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಾಯಿತು ದರ್ಶನ ಅಂತ ಅಂದ್ಬಿಟ್ಟು. ಅಂದರೆ ಒಂದು 5 ಸೆಕೆಂಡ್ಸ್ ಅಷ್ಟೇ ಅಂತೆ, ತುಂಬ ಹೊತ್ತೇನು ನಿಲ್ಲೋದಕ್ಕೆ ಬಿಡೋದಿಲ್ಲ, ಕಳಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಬಸ್ಸಲ್ಲಿ ಆರಾಮಾಗಿ ಹೋಗಿ ಬಂದಿದ್ದಾರೆ. ಅಂದರೆ ಸೀಟ್ ಇತ್ತಂತೆ, ಆರಾಮಾಗಿ ಹೋಗಿ ಕ್ಯೂ ಇಲ್ದಲೆ ರಶ್ ಇಲ್ದಲೆ ಬಂದಿರೋದು. ಮತ್ತು ಧರ್ಮ ದರ್ಶನದಲ್ಲಿ ಈಸಿಯಾಗಿ ಕೂಡ ಅವರಿಗೆ ದರ್ಶನ ಸಿಕ್ತು ಅನ್ನೋದೇ ಅವ್ರಿಗೆ ಖುಷಿ. ನಿಜವಾಗ್ಲೂ ದರ್ಶನ ಯಾವ ರೀತಿನೇ ಆದರೂ ಆಗಲಿ, ಇವತ್ತು ಆ್ಯಕ್ಚುಲಿ ಈಗ ನಾನು ವಿಡಿಯೋ ಹಾಕಿರೋವಂಥ ಟೈಮಲ್ಲಿ ನೀವು ನೋಡ್ಬೋದು 1000 ರೂಪಾಯಿ ಟಿಕೆಟ್ ಕೂಡ ಬಸ್ ಸ್ಟಾಪ್ವರೆಗೂ ಲೈನ್ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ನ್ಯೂಸಲ್ಲಿ. ಹಾಗಾಗಿ ಇವ್ರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನಾವು ಅಮ್ಮಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹೋಗಿ ಬಂದಿದ್ದು ಗೊತ್ತಾಗಿಲ್ಲ ನನಗೆ, ಅಲ್ಲಿ ದರ್ಶನ ಮಾಡಿದ್ದು ಗೊತ್ತಾಗಿಲ್ಲ. ಆ್ಯಕ್ಚುಲಿ 4:30 ಅಷ್ಟರಲ್ಲೆಲ್ಲ ಅವ್ರು ಕರೆಕ್ಟಾಗಿ ಮನೇಲೇ ಇದ್ದರು. ಎಷ್ಟು ಬೇಗ ಹೋಗಿ ಎಷ್ಟು ಬೇಗ ಬಂದಿದ್ದಾರೆ ಅಂತ ಅವ್ರಿಗೆ ಅದೇ ಆಶ್ಚರ್ಯನೂ ಕೂಡ ಆಯಿತು. ಸೊ ದೇವರು ಅನ್ನೋದು ನಂಬಿಕೆ ಅಂತ ಅಲ್ಲ, ಅದು ನಂಬಿಕೆ ಆದ್ರೂ ಕೂಡ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಹಾಗೆ ನಂಬಿ ನಾವು ಹೋದರೆ ನಾವು ನೋಡಬೇಕು ಅಂತ ಇದ್ರೆ ಹೇಗಿದ್ದು ತಾಯಿ ದರ್ಶನ ಕೊಡ್ತಾಳೆ. ನೆಕ್ಸ್ಟ್ ಇಯರ್ ನಾನು ಕೂಡ ಹೋಗಿ ದೇವ್ರ ದರ್ಶನ ಮಾಡೋ ಹಾಗಾಗಲಿ ಅನ್ನೋದನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ, ಸೊ ಈ ಒಂದು ಬ್ಲಾಗ್ ನಿಮಗೆ ಅಂದರೆ ದರ್ಶನ ಮಾಡೋಕ್ಕೆ ಹೋಗೋ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದಿಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಸೊ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.